ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಬಣಜಿಗ ಸಮುದಾಯ ಆಗ್ರಹ. ಎಚ್.ಕೆ. ಪಾಟೀಲ ಅವರು ಬಡವರ ಬಂಧು, ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ, ಜನರ ಸೇವೆ ಮಾಡುವ ಹಾಗೂ ಯಾವುದೇ ಖಾತೆ ನೀಡಿದರೂ ಬೇಜಾರು ಮಾಡಿಕೊಳ್ಳದೆ ಅದೇ ಖಾತೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಅದನ್ನ ನಿಭಾಯಿಸಿದ ವ್ಯಕ್ತಿ. ಅಂಥವರಿಗೆ ನೀವು ಖಾತೆ ನೀಡದೆ ಹೋದರೆ ಉಗ್ರ ಹೋರಾಟ ಮಾಡಲಿದ್ದೇವೆ. ಅದಕ್ಕೆ ಅವಕಾಶ ನೀಡದೆ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಗದಗ ಜಿಲ್ಲೆಯ ಬಣಜಿಗ ಸಮುದಾಯದ ವತಿಯಿಂದ ಆಗ್ರಹಿಸಿದರು. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದದ್ದು ಮಾನ್ಯ ಶ್ರೀ ಎಚ್.ಕೆ. ಪಾಟೀಲರ ಬೆಂಬಲಾರ್ಥವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಪ್ರಿಂಟ್ ಮಾಧ್ಯಮದವರು ತಮಗೆಲ್ಲ ಸ್ವಾಗತವನ್ನು ಕೋರಿ, ನಾವು ಈ ನಮ್ಮ ಸಮಾಜಕ್ಕೆ ಮತ್ತು ಗದಗ ಜಿಲ್ಲೆಗೆ ಒಂದು ಉತ್ತಮೋನ್ಮುಖವಾದ ಕೆಲಸವನ್ನು ಮಾನ್ಯ ಎಚ್.ಕೆ. ಪಾಟೀಲರು ಮಾಡಿದ್ದಾರೆ. ಅವರಿಗೆ ಸಚಿವ ಸಂಪುಟದಲ್ಲಿ ಮೊದಲನೇ ಸಲನೆ ಕೊಡಬೇಕಾಗಿತ್ತು. ಅದು ಏನೋ ಅವರು ಹೈಕಮಾಂಡ್ ಏನೋ ಹೇಳಿ ನಂತರ ಎರಡನೇ ಸ್ಥಾನ ಸಚಿವ ಸಂಪುಟದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಬೇಗನೆ ಆದಷ್ಟು ಬೇಗ ಕೊಟ್ಟರೆ ನಮ್ಮ ಗದಗ ಜಿಲ್ಲೆಗೆ ಒಂದು ಹೆಮ್ಮೆಯ ಕೆಲಸ. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಪ್ರವಾಸೋದ್ಯಮ ಇಲಾಖೆಯು ಎಲ್ಲೇ ಇತ್ತು ಅದನ್ನು ನಮಗೆ ಎತ್ತಿ ತೋರಿಸಿದ್ದಾರೆ. ಆಮೇಲೆ ಸಾವಿರಾರು ಶುದ್ಧ ನೀರು ಘಟಕಗಳನ್ನು ಗದಿಗೆ ತಂದುಕೊಟ್ಟು ಒಂದು ನೀರಿನ ಹರಿಕಾರರಾಗಿ, ಶುದ್ಧ ನೀರಿನ ಹರಿಕಾರರಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅಂಥವರಿಗೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಬಣಜಿಗ ಬಂಧುಗಳು ನಾವು ಇವತ್ತು ಅವ್ರ ಬೆಂಬಲಾರ್ಥವಾಗಿ ಸಚಿವ ಸ್ಥಾನವನ್ನು ಎರಡನೇ ಸ್ಥಾನದಲ್ಲಾದರೂ ಅವರಿಗೆ ಬೇಗ ಕೊಡಲಿ ಅಂಥೇಳಿ ನಾವು ಹಾರೈಸ್ತೇವೆ. ನಾನು ವಿರೂಪಾಕ್ಷಪ್ಪ ಶಿವಪ್ಪ ಅಕ್ಕಿ ಅಂತ ಕರ್ನಾಟಕ ರಾಜ್ಯ ಬಣಜಿಗ ಸಂಘ ಬೆಂಗಳೂರು ಇದರ ನಿರ್ದೇಶಕರಾಗಿ ಸೇವೆಯನ್ನು ಮಾಡ್ತಾಯಿದ್ದೇನೆ. ಇಂದು ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಯಾಕೆ ಮಾಡ್ತಾಯಿದ್ದೇವೆ ಅಂದರೆ, ನಮ್ಮ ಹುಟ್ಟ ಹೋರಾಟಗಾರರು ಕಾಂಗ್ರೆಸ್ ಕಮಿಟಿಯಲ್ಲಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಇವು ಕರ್ನಾಟಕ ರಾಜ್ಯಕ್ಕೆ ಅಲ್ಲದೆ ನಮ್ಮ ಗದಗ ಜಿಲ್ಲೆಗೆ ಸಾಕಷ್ಟು ಹಲವಾರು ಯೋಜನೆಗಳನ್ನು ಕೊಡಮಾಡಿ ಎಲ್ಲರನ್ನು, ಎಲ್ಲ ಧರ್ಮೀಯರನ್ನು, ಎಲ್ಲ ಸಂಘಗಳನ್ನು, ಎಲ್ಲ ಸಮಾಜ ಬಡವರನ್ನು ಪ್ರೀತಿಯಿಂದ ಕಾಣುವಂಥ ಒಬ್ಬ ಸನ್ಮಾನ್ಯ ಎಚ್.ಕೆ. ಪಾಟೀಲರು ಮೊದಲನೇ ಹಂತದಲ್ಲಿ ಒಳ್ಳೆಯ ಒಂದು ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಏನೋ ಒಂದು ಕಾರಣದಿಂದ ನಿರ್ಲಕ್ಷ್ಯ ಆಗಿದೆ ಅಂತ ನಮ್ಮೆಲ್ಲ ಪಕ್ಷದ ಸಂಘಟನೆಗಾರರಿಗೆ, ಕಾರ್ಯಕರ್ತರಿಗೆ ಬಹಳ ಉಂಟಾಗಿದೆ. ಈಗಾದರೂ ಕೂಡ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಉನ್ನತ ಹುದ್ದೆಯನ್ನು ಕೊಟ್ಟು ಅವರನ್ನು ಕರ್ನಾಟಕ ರಾಜ್ಯದ ಬಡ ಜನತೆಗೆ, ಎಲ್ಲ ವ್ಯಾಪಾರ ರಂಗಕ್ಕೆ, ಎಲ್ಲ ಜನತೆಗೆ ಒಳಿತನ್ನು ಮಾಡಬೇಕಂದ್ರೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಬರುವ ದಿನಮಾನಗಳಲ್ಲಿ ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಡಬೇಕು. ಕೊಡದೇ ಹೋದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಅನ್ಯಾಯ ಆದಂಗೆ, ಅಲ್ಲದೆ ಗದಗ ನಗರಕ್ಕೆ ಹಲವಾರು ಯೋಜನೆಗಳನ್ನು ತಂದು ಬಡವರ, ಬಲ್ಲಿಗರ, ಸರ್ವ ಜನಾಂಗದ ಶಾಂತಿ ತೋಟ ಇರುವಂಗೆ ಅವರು ಕಾರ್ಯಪ್ರವೃತ್ತಿಯನ್ನು ಮಾಡಿದ್ದಾರೆ. ಅಂಥವರಿಗೆ ಈಗಾಗಲೇ ಅಧಿಕಾರ ಕೊಡಬೇಕಾಗಿದೆ ಹಿಂದಕ್ಕೆ ಹಾಕಿದ್ದು ಎಲ್ಲ ಕಾರ್ಯಕರ್ತರಿಗೆ, ಸಂಘಟನೆಗಾರರಿಗೆ ಎಲ್ಲರಿಗೂ ಕೂಡ ಅನ್ಯಾಯವಾಗಿದೆ. ಆ ಪ್ರಯುಕ್ತದಲ್ಲಿ ಬರುವ ದಿನಮಾನಗಳಲ್ಲಿ ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಅವರಿಗೆ ಕೊಡದೇ ಹೋದರೆ ಎಲ್ಲ ಪಕ್ಷಗಾರರು, ಅಭಿಮಾನಿಗಳು, ಕಾರ್ಯಕರ್ತರು ಬರುವ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಸಂಘಟನೆ ಸೇರಿ ಗದಗ ನಗರಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಬೇಡಿಕೆಗಳನ್ನು ನಾವು ಕೇಳಲು ಮುಂದೆ ಅಂಥ ಅವಕಾಶಗಳನ್ನು ಕೊಡಬಾರ್ದು ಅಂಥೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗಾಗಲಿ, ಬಿ.ಕೆ. ಹರಿಪ್ರಸಾದ್ ಅವರಾಗಲಿ, ಖರ್ಗೆ ಅವರಾಗಲಿ ಇದನ್ನು ಉಗ್ರ ವಿಚಾರವನ್ನು ಮಾಡಿ ಆ ಎಚ್.ಕೆ. ಪಾಟೀಲರಿಗೆ ಯಾವ ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆಯ ರಾಜಕಾರಣದಲ್ಲಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂಥ ಎಚ್.ಕೆ. ಪಾಟೀಲರಿಗೆ ಬರುವ ದಿನಮಾನದಲ್ಲಿ ಕೊಡಬೇಕಂತ ಎಲ್ಲರೂ ಸಂಘಟಕರು ಹಾಗೂ ಅಭಿಮಾನಿಗಳು ಒಕ್ಕೂರಿನಿಂದ ಈ ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಈ ಸಭೆ ಕರೆದು ನಾವು ಪ್ರತಿಭಟನಾ ಮಾಡುವಂಥ ಸಂದರ್ಭನ ಬಹುಶಃ ನನ್ನ ಜೀವನದಾಗ 40 ವರ್ಷದೊಳಗೆ ಅವ್ರಿಗೆ ಎಚ್.ಕೆ. ಪಾಟೀಲ್ ಕೇಳಿ ಪಡಿ ಅಂಥ ಪರಿಸ್ಥಿತಿ ಬಂದದ್ದು ಇದೇ ಮೊದಲೇದು. ಇದೇ ಒಂದು ದೊಡ್ಡ ಅನ್ಯಾಯ.
ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದವರೆಗೆ ಹೋದಂಥವ್ರು ಯಾಕೆ ಹಂಗಾಗಿದ್ದನೋ ದುರ್ದೈವ. ಅದಕ್ಕೆ ಭಾಳ ಅನ್ಯಾಯ ಆಗೈತೆ. ನಮ್ಮ ಗದಗ ಜಿಲ್ಲೆಗೆ ಯಾವುದಾದ್ರೂ ಒಂದರೆ ಕೊಡಬೇಕಾಗಿತ್ತು, ಒಟ್ಟೆ ಯಾವ ಮಿನಿಸ್ಟ್ರಿಗೂ ಕೊಟ್ಟಿಲ್ಲ. ಮೊದಲೇ ಪಟ್ಟಿಯಲ್ಲಿ ಮೊದಲಿಗೆ ಅವ್ರಿಗೆ ಬರಬೇಕಾಗಿತ್ತು. ಅದಕ್ಕೆ ನಾವು ಬಣಿಜಿಗೆ ಅವರ ಅಭಿಮಾನಿ ಕೆ ಎಚ್ ಪಾಟೀಲ್ರ ಅಭಿಮಾನಿ ನಾವು ಮೊದಲು ಪೂರ್ವಿಯಿಂದ. ಅವ್ರಿಗಿಂತ ಹಿರಿಯ ಇದ್ರೂ ಕೆ ಎಚ್ ಪಾಟೀಲ್ರ ಕಾಲದಾಗ ಇದ್ದವ್ರು ನಾವು. ಅದಕ್ಕೆ ಆ ಅನ್ಯಾಯ ಪ್ರತಿಭಟನೆ ಮಾಡೋದ್ರ ಸಲುವಾಗಿನ ನಾವು ಮುಂಬರುವ ದಿನಗಳಲ್ಲಿ ಈ 2ನೇ ಲಿಸ್ಟಿಗಾರ ಬರಲಿಲ್ಲ ಅಂದ್ರೆ ನಮ್ಮ ಬಣಿಜಿಗೆ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಇರುವಿಕೆ ಹಾರೈಸಿ ಬೇಡಿಕೆಗೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಈ ನಮ್ಮ ಎಚ್ ಕೆ ಪಾಟೀಲರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು. ಇಲ್ಲಿ ನೋಡಿ, ಗದಗದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿನೇ ಒಂದು ಅಭಿವೃದ್ಧಿ ಕಾರ್ಯ ಅಂದರೆ ನಮ್ಮ ಎಚ್ ಕೆ ಪಾಟೀಲ್ ಅವರು. ಈ ಎಚ್ ಕೆ ಪಾಟೀಲ್ ಅವರಿಗೆ ನಮಗೆ ಒಂದು ಸಚಿವ ಸ್ಥಾನ ಕೊಳ್ಳಾರ್ದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪಂಚಾಯತಿ ಅವರಿಗೂ ಭಾಳ ಒಂದು ದುಃಖಕರ ಅನಿಸಿದೆ. ನಮಗೂ ನೋಡಿ, ಒಳ್ಳೆಯ ಕೆಲಸಗಾರರಿಗೆ ನಮಗೆ ಒಂದು ಕ್ಯಾಬಿನೆಟ್ ಒಂದು ಕೊಡಲಿಲ್ಲ ಅಂದರೆ ಎಷ್ಟೊಂದು ಈ ಗದಗ್ಗೆ ಎಲ್ಲ ಬಡ ಜನರಿಗೆ ಪ್ರತಿಯೊಂದು ಸಹಾಯ ಮಾಡಿದವರು. ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆಯನ್ನು ಕೊಟ್ಟವರು ನಮ್ಮ ಎಚ್ ಕೆ ಪಾಟೀಲ್ ಮತ್ತು ಡಿ ಆರ್ ಪಾಟೀಲ್ ಅವರು. ಆಮೇಲೆ ನಮ್ಮ ಇಡೀ ರಾಜ್ಯದಲ್ಲಿ ಯಾವ ಒಂದು ಕೋಮಗಲಭೆ ಆವೋ ಇವೋ ಏನೂ ಆಗಿಲ್ಲ. ಆಮೇಲೆ ಇಡೀ ರಾಜ್ಯದಲ್ಲಿನೇ ನಮ್ಮ ಎಚ್ ಕೆ ಪಾಟೀಲ್ ಅವರು ಒಂದು ಒಳ್ಳೆಯ ಉನ್ನತ ಮಟ್ಟದಲ್ಲಿದ್ದವರು. ಅವರು ಯಾವ ಕಪ್ ಇಲ್ಲ. ಆಮೇಲೆ ನಮ್ಮ ಡಿ ಆರ್ ಪಾಟೀಲ್ ಅವರು, ಕೃಷ್ಣೇಗೌಡರು, ಎಚ್ ಕೆ ಪಾಟೀಲ್ ಅವರು ಮನೆ ಮಠ ಬಿಟ್ಟು ಜನರ ಸೇವನೆ ಮಾಡ್ತಾರೆ ಹೊರತು ಬೇರೆದವ್ರಂಗೆ ಇದು ಮಾಡಿದವರಲ್ಲ. ನೋಡಿ, ಯಾರಿಗೆ ನಮಗೆ ಯಾವುದೇ ಒಂದು ಕೆಲಸ ಇರಲಿ, ಯಾವುದೇ ಒಂದು ಪಕ್ಷ ಭೇದ ಭಾವ ಇರಲಿಲ್ಲ, ಅವರೊಂದು ಅಣ್ತಂಬರನ್ನು ತಬ್ಕೊಂಡು ಅವರೊಂದು ತಕ್ಷಣ ಕೆಲಸ ಮಾಡಿಕೊಡುವಂಥ ಇಡೀ ರಾಜ್ಯದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅವರು. ಹೀಗಾಗಿ ಈ ನಮ್ಮ ಜಿಲ್ಲೆಗೆ ಒಂದು ಈ ಸ್ಥಾನವನ್ನು ಕೊಡಬೇಕಾಗಿತ್ತು. ಯಾವುದೇ ಒಂದು ದುರ್ದೈವ, ನಾವು ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿ ಅವ್ರಿಗೂ ನಾವು ನಮ್ಮ ಇದರಿಂದ ಪತ್ರ ಬರೆದು ಅವ್ರಿಗೂ ಒಂದು ಮನವಿ ಮಾಡಿಕೊಂಡು ಅವ್ರನ್ನೂ ಒಂದು ಕೇಳಿಕೊಂಡು, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ, ಖರ್ಗೆ ಅವರಿಗೆ ಅವ್ರಿಗೂ ಒಂದು ವಿನಂತಿ ಮಾಡಿಕೊಂಡು ಬೇಗನೆ ನಮ್ಮ ಎಚ್ ಕೆ ಪಾಟೀಲ್ರಿಗೆ ಒಂದು ಒಳ್ಳೆಯ ಹುದ್ದೆ, ಒಂದು ಸ್ಥಾನ, ಅವರು ಯಾವುದೇ ಒಂದು ಸ್ಥಾನ ಕೊಡಲಿ, ಅವರೊಂದು ನಿವಾಸನೆ ಹೋಗುವಂಥ ಶಕ್ತಿ ಅದೇ. ಈಗ ನೋಡಿ, ಹೋದ ಬಾರಿ ಮತ್ತು ಕಾನೂನು ಮತ್ತು ಪ್ರವಾಸೋದ್ಯಮ ಕೊಟ್ಟಿದ್ರು. ಈಗ ನಮ್ಮ ಲಕ್ಕುಂಡಿಯನ್ನು ಯಾವ ಟೈಪ್ ಮಾಡಿದ್ದಾರೆ ಅಂದರೆ ನೀವು ಒಂದು ನೋಡ್ಕೊಂಡು ಹೋಗ್ರಿ. ಅಂಥ ಒಂದು ಕೆಲಸಗಾರರಿಗೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಯಾವುದೇ ಒಂದು ಕೆಲಸ ಮಾಡಿಕೊಟ್ರು ಒಂದು ಕೆಲಸ ಮಾಡುವಂಥ ಶಕ್ತಿ ಅದ ಅವ್ರಿಗೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಅಂಥವ್ರಿಗೆ ನಾವು ಈ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕೈ ಮುಗಿದು ಕೇಳ್ಕೊತೇವೆ. ಅವ್ರಿಗೊಂದು ಹುದ್ದೆ ಕೊಡಬೇಕಂತೇಳಿ ನಾವು ಎಲ್ಲರೂ ಕಳಕಳಿಯಿಂದ ವಿನಂತಿ ಮಾಡಿ ನಾನು ಒಂದು 2 ಮಾತು